ಜಾತಿ ಗಣತಿ ವಿಚಾರದಲ್ಲಿ ಪ್ರಬಲ ವಿರೋಧ ವ್ಯಕ್ತ ಆಗ್ತಾ ಇರೋದೇ ಪ್ರಬಲ ಸಮುದಾಯಗಳಾದ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗರು. ಈ ವಿಚಾರದಲ್ಲಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅವರು ಡೇ ಒನ್ ಇಂದ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಮುಂದುವರಿಸಿದ್ದಾರೆ. ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರದ ಧ್ವನಿಗಳು ಹೆಚ್ಚಾಗ್ತಾ ಇದೆ. ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಎದುರು ಹಾಕೊಂಡು ರಾಜ್ಯಭಾರ ಮಾಡಕ್ಕಾಗತ್ತಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯದಲ್ಲಿ ಫಸ್ಟ್ ಲಿಂಗಾಯತರು, ಸೆಕೆಂಡ್ ಒಕ್ಕಲಿಗರಿದ್ದಾರೆ. ನಮ್ಮನ್ನು ಎದುರು ಹಾಕೊಂಡು ರಾಜ್ಯಭಾರ ಮಾಡಕ್ಕಾಗತ್ತಾ ಅಂತ ಟಕ್ಕರ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಯಾರು ಜಾತಿ ಗಣತಿಯ ಬಗ್ಗೆ ಹಿತಾಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಅವರಿಗೆ. ಲಿಂಗಾಯತರು ಒಕ್ಕಲಿಗರು ಇಬ್ರು ಸೇರಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ತಮ್ಮ ಸರ್ಕಾರದ ವಿರುದ್ಧವೇ ಶಾಮನೂರು ಶಿವಶಂಕರಪ್ಪ ಅವರು ಸಿಡಿದೇಳ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಸಭೆಯನ್ನ ವೀರಶೈವ ಲಿಂಗಾಯತ ಸಂಘಟನೆ ಕರೆದಿದೆ ಅನ್ನೋದ್ರ ಮಾಹಿತಿ ಇದೆ. ಬಟ್ ಪ್ರಶ್ನೆ ಇರೋದೇನು ಗೊತ್ತಾ, ಎರಡು ಆಯಾಮ. ಒಂದು, ಎದುರು ಹಾಕೊಂಡು ರಾಜ್ಯಭಾರ ಮಾಡಕ್ಕಾಗತ್ತಾ ಅಂತ ಕೇಳೋ ಧ್ವನಿ ಇದೆಯಲ್ಲ, ಅದು ಸ್ವಲ್ಪ ದರ್ಪದಲ್ಲಿ ಕೇಳ್ದಂಗಿದೆ. ನಿಜ ಇರ್ಬೋದು, ಪೊಲಿಟಿಕಲ್ ಡೈನಾಮಿಕ್ಸ್ ಅಲ್ಲಿ ನಿಜ ಇರ್ಬೋದು, ಬಟ್ ಹಿಂಗೆ ಕೇಳೋದು ಸರಿನಾ ಅನ್ನೋದು ಒಂದು ಆಯಾಮ. ಎರಡನೇದು, 37 ಜನ ಹತ್ರ ಲಿಂಗಾಯತ ಶಾಸಕರಿರೋದು, 21 ಒಕ್ಕಲಿಗ ಶಾಸಕರಿದ್ದಾರೆ. ಸೊ ಅವರೆಲ್ಲ ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ, ಆ ಒಂದು ಕನ್ಸರ್ನಿಂಗ್ ಕೂಡ ಇದೆ. ಅದರಲ್ಲಿ ಈ ಲೈನ್ ಶಿವಶಂಕರಪ್ಪನವ್ರು ಮಾತಾಡೋದೇ ಹಂಗೆ, ಯಾವಾಗಲೂ ಹೀಗೆ ಮಾತಾಡೋದವರು. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತೆ ಅವ್ರಿಗೆ. ಅವ್ರೇನು ಸುಮ್ಮನೆ ಡೊಂಗ್ ನಡ್ದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟು, ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ನೋಡ ಅದೇ. ಮತ್ತು ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು, ನಮ್ಮ ಸಭೆ ನಡೆದತ್ತೆ. ಶಾಮನೂರು ಶಿವಶಂಕರಪ್ಪನವರು ತಮ್ಮ ಎಂದಿನ ಶೈಲಿಯಲ್ಲಿ ಮಾತನಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅವ್ರು ಹೇಳೋ ಪ್ರಕಾರ ಇವಾಗ ನಾವು ನಮ್ಮನ್ನು ಎದುರಾಕೊಂಡು ನೀವು ಸರ್ಕಾರ ಮಾಡೋಕ್ಕಾಗಲ್ಲ, ಓಕೆ ಫೈನ್, ಬಟ್ ಏನು ಮಾಡ್ತೀರಾ? ನೀವಿಬ್ರು ಸೇರಿ 58 ಜನ ಶಾಸಕರಿದ್ದೀರಪ್ಪ, ಲಿಂಗಾಯತರು ಮತ್ತು ಒಕ್ಕಲಿಗರು. ಏನ್ ಮಾಡ್ತೀರಾ? ಇವ್ರೊಬ್ರು ಬಿಟ್ರೆ ಇನ್ಯಾರು ದೊಡ್ಡ ಮಟ್ಟದಲ್ಲಿ ಯಾರು ಆಚೆ ಬಂದು ಒಕ್ಕಲಾಗಿ ಹಿಂಗೆ ಮಾತಾಡ್ತಿಲ್ಲ. ಎಂ.ಇ. ಪಾಟೀಲ್ ಹತ್ರ ಮಾತಾಡ್ಸಿ ನೋಡೋಣ. ಹೌದು.